ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಈಗಾಗಲೇ ಮಳೆಯಾಗುತ್ತಿದ್ದು ರೈತರು ಬಿತ್ತನೆ ಕಾರ್ಯದಲ್ಲಿ ತೊಡಗುತ್ತಾರೆ. ಹೀಗಾಗಿ ತಕ್ಷಣಕ್ಕೆ ಬರ ಪರಿಸ್ಥಿತಿ ಘೋಷಿಸಲು ಸಾಧ್ಯವಿಲ್ಲ ಎಂದು ಸಚಿವ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ. ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಲು ಉದ್ಯೋಗ ಖಾತ್ರಿ ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಲಾಗಿದೆ. ಜಿಲ್ಲೆಯಲ್ಲಿ ಯಾರು ಕೂಡ ಕೆಲಸ ಅರಿಸಿ ಬೇರೆಡೆಗೆ ಗೂಡೆ ಹೋಗಬಾರದು. ಪ್ರತಿಯೊಬ್ಬರಿಗೂ ಸ್ಥಳೀಯವಾಗಿಯೇ ಕೆಲಸ ಸಿಗುವಂತೆ ನೋಡಿಕೊಳ್ಳಲಾಗುವುದು ಎಂದರು. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ತಲೆದೋರದಂತೆ ಹಾಗೂ ಜಾನುವಾರುಗಳಿಗೆ ಅಗತ್ಯವಿರುವ ಮೇವು ಪೂರೈಕೆಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಅವರು ಭರವಸೆ ನೀಡಿದರು. ಕೆಲವು ಬ್ಯಾಂಕುಗಳು ಸಾಲ ಮರುಪಾವತಿ ಹಾಗೂ ಇತರ ವಿಚಾರಗಳಲ್ಲಿ ರೈತರಿಗೆ ತೊಂದರೆ ಕೊಡುತ್ತಿರುವ ದೂರುಗಳು ಕೇಳಿ ಬರುತ್ತಿವೆ. ಈ ಗಂಭೀರ ವಿಚಾರವನ್ನು ಶೀಘ್ರದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ನನ್ನಂತಹ ಪೌರ ಕಾರ್ಮಿಕರ ಮಗನಿಗೆ ಸಚಿವ ಸ್ಥಾನ ನೀಡಿರುವುದು ಇಡೀ ದೇಶಕ್ಕೆ ಮಾದರಿ. ನನಗೆ ಯಾವುದೇ ಖಾತೆ ನೀಡಿದರೂ ನಿಭಾಯಿಸಲು ಸಿದ್ಧನಿದ್ದೇನೆ. ರಾಜ್ಯದಲ್ಲಿ ಪೌರ ಕಾರ್ಮಿಕರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ. ಕೆಲವರು ಪೌರ ಕಾರ್ಮಿಕರಿಂದ ಹಣ ಸುಲಿಗೆ ಮಾಡುತ್ತಿದ್ದು, ಇಂತಹ ವಂಚಕರಿಗೆ ಕೆಲವು ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಬೆಂಬಲವಾಗಿ ನಿಲ್ಲುತ್ತಿರುವುದು ಬೇಸರದ ಸಂಗತಿ. ಅಂತವರಲ್ಲಿ ಕೈ ಮುಗಿದು ವಿನಂತಿಸುತ್ತೇನೆ, ದಯವಿಟ್ಟು ಶೋಷಿತರ ಪರ ನಿಲ್ಲಿ, ವಂಚಕರನ್ನ ಬೆಂಬಲಿಸಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪೌರ ಕಾರ್ಮಿಕರ ವೇತನವನ್ನು ಎಟಿಎಂಗಳ ಬಳಿ ಬಂದು ಕಸಿದುಕೊಳ್ಳುವ ದಂಧೆಗೆ ತಕ್ಷಣವೇ ಕಡಿವಾಣ ಹಾಕಲಾಗುವುದು. ಸರ್ಕಾರದಿಂದ ಸಿಗುವ ಪೂರ್ಣ ಸಂಬಳ ನೇರವಾಗಿ ಪೌರ ಕಾರ್ಮಿಕರ ಕೈ ಸೇರುವಂತೆ ಪಾರದರ್ಶಕ ವ್ಯವಸ್ಥೆ ರೂಪಿಸಲಾಗುವುದು ಎಂದು ಸಚಿವರು ಸ್ಪಷ್ಟಪಡಿಸಿದರು. ಬೆಂಗಳೂರಿನಿಂದ ಆಗಮಿಸಿ ನನ್ನ ಕ್ಷೇತ್ರ ವ್ಯಾಪ್ತಿ ಮತ್ತು ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿ ಬರ ಪರಿಸ್ಥಿತಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ. ನಿನ್ನೆ ನಾವು ಬಂದ ಮೇಲೆ ಭಾಳ ಮಳೆ ಬಂತು. ಅಂಥದ್ರಲ್ಲೂ ಸಹ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕರ್ಕೊಂಡೋಗಿ ಏನು ನಮ್ಮ ಮಾಯ್ಕೋಡ ಮತ್ತು ಯಜ್ಞಿ ಆ ಕಡೆಗೆಲ್ಲ ರೈತರ ಒಂದು ಬಿತ್ತನೆ ಆಗಿರ್ತಕ್ಕಂಥ ಹೊಲಗಳನ್ನು ಅಳಿಸಿಬಿಟ್ಟು ಮತ್ತೆ ಬಿತ್ತಿರ್ತಕ್ಕಂಥ ಉದಾಹರಣೆಗಳು ಮಳೆ ಕೊರತೆಯಿಂದ ಆಗಿರ್ತಕ್ಕಂಥವೆಲ್ಲ ಪರಿಶೀಲನೆ ಮಾಡಿದೆ. ಮತ್ತು ಅದರ ಜೊತೆಗೆ ನೇರ್ಲಿ ಗ್ರಾಮ ಇರ್ಬೋದು, ಬೇರೆ ಬೇರೆ ಗ್ರಾಮದಲ್ಲಿ ಸಹ ಅಡಿಕೆ ತೋಟಗಳು ಸಹ ಒಣಗಿದವು. ಅವನ್ನೆಲ್ಲವನ್ನು ಪರಿಶೀಲನೆ ಮಾಡಿ ನೋಡಿದಾಗ ಈಗ ಒಂದು ಸ್ವಲ್ಪ ತೋಟಕ್ಕೆ ಒಂದು ಸ್ವಲ್ಪ ಈಗ ಮಳೆ ನೀರು ಬಂದ್ರಿಂದ ಸಹ ಒಂದು ಸ್ವಲ್ಪ ಮರಗಳು ಸ್ವಲ್ಪ ಚೇತರಿಸ್ಕೊಳ್ತಕ್ಕಂಥ ಕಡೆಗೆ ಗಮನ ಹೋಗ್ತಾ ಇದ್ದಾವೆ. ಆದರೆ ಅವರಿಗೆ ಯಾವ ರೀತಿ ಈ ವರ್ಷ ಅವರಿಗೆ ಇದು ಸಿಗಲ್ಲ, ಏನು ಫಸಲು ಸಿಗಲ್ಲ. ಈಗ ಚೇತರಿಸೋಕ್ಕೆ 2 ವರ್ಷ ಬೇಕು. ಈಗ 2 ವರ್ಷ ಅವ್ರು ಗಿಡ ಮಾತ್ರ ಸಾಕ್ಯಬೇಕು. ಈಗ ಆ ಸ್ಥಿತಿನೂ ಸಹ ಉಳಿಸ್ಕೊಳಕ್ಕೋಸ್ಕರ ಈಗ ಪ್ರಯತ್ನ ಪಡಬೇಕು. ಅಂಥ ಒಂದು ಸ್ಥಿತಿ ಇವತ್ತು ರೈತರಿಗೆ ಕೆಲವು ಕಡೆ ಆಗಿದೆ. ಅದನ್ನು ಸಹ ನಾನು ಮಾಹಿತಿ ತಗೊಂಡೇನೆ ರೈತರಿಂದ, ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಸಿ ಒ ಅವರಿಂದಲೂ ಸಹ ಮಾಹಿತಿ ತಗೊಂಡು, ಕೃಷಿ ಅಧಿಕಾರಿ ಮತ್ತು ತೋಟಗಾರಿಕೆ ಅಧಿಕಾರಿಗಳು ಸಹ ಮಾಹಿತಿ ತಗೊಂಡು ಈ ಕೂಡಲೇ ಆ ವರದಿಯನ್ನು ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಸಚಿವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕಂದಾಯ ಸಚಿವರಿಗೆ ಸಹ ಭೇಟಿ ಮಾಡಿ ನಾವು ಇದನ್ನು ವರದಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ. ಮತ್ತು ನನ್ನ ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆಗಳಿದ್ದರೂ ಸಹ ಅದಕ್ಕೆ ಸ್ಪಂದಿಸಿ ನಾನು ಇಲ್ಲಿ ನಮ್ಮ ರೈತರ ಏನು ಮಳೆದೇ ಇರ್ಬೋದು, ಕುಡಿಯೋ ನೀರಿಂದ ಇರ್ಬೋದು, ಬೇರೆ ಬೇರೆ ಏನೇ ಇದ್ದರೂ ಸಹ ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು. ಮತ್ತು ಅದರ ಜೊತೆಗೆ ನರೇಗಾ ಹಿಂದೆ ನಮ್ಮ UPA ಗೌರ್ಮೆಂಟ್ ಇದ್ದ ಸಂದರ್ಭದಲ್ಲಿ ನರೇಗಾ ಅಂತಕ್ಕಂಥ ಒಂದು ಯೋಜನೆಯನ್ನು, ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇತ್ತು. ಈಗ VBG ರಾಮ್ಜಿ ಅಂತಕ್ಕಂಥ ಒಂದು ಅದನ್ನು ನಾಮಕರಣ ಬದಲಾವಣೆ ಮಾಡಿ ಈಗ ಅದನ್ನು ತಂದಿದ್ದಾರೆ. ಆದರೆ ಅದನ್ನು ತಂದದ್ದು ಸಹ ನಾವು ಸ್ವಾಗತ ಮಾಡ್ಕೋಬೇಕಾಯ್ತು ನಾವು ಸರ್ಕಾರದಾಗ. ಆದರೆ ಅದನ್ನು ತಂದ ಮೇಲೂ ಸಹ ಏನು ನಾವು ಹೊರೆ ಹಣದ ಕೊರತೆ ಆಗ್ಬೋದು ಅಂತಂದೇಳಿ ತಿಳ್ಕೊಂಡ್ರೆ, ಆದರೆ ನಮ್ಮ ಸಚಿವರ ಆಗಿರ್ತಕ್ಕಂಥ ನಮ್ಮ ಏನು ಈಶ್ವರ ಖಂಡ್ರೆ ಸಾಹೇಬರು ಕೂಡಲೇ ಅವರು ಅಧಿಕಾರ ವಹಿಸ್ಕೊಂಡ ತಕ್ಷಣ ಎಲ್ಲ ಕಡೆಗೂ ಸಹ ಎಲ್ಲ ಗ್ರಾಮ ಪಂಚಾಯತಿಯರಿಗೂ ಸಹ ಸೂಚನೆ ಕೊಟ್ಟಿದ್ದಾರೆ. ಯಾರೂ ಗುಳೆ ಹೋಗಬಾರ್ದು. ನಮಗೆಲ್ಲರಿಗೂ ಸಹ ನಾವು ಏನು VBG ರಾಮ್ಜಿ ಅಲ್ಲಿ ಬರ್ತಕ್ಕಂಥ ಯೋಜನೆಯಲ್ಲಿ ಕೂಲಿಗಾಗಿ ಏನು ಕೆಲಸ ಇದೆಯಲ್ಲ ಅದನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಡೆಸಬೇಕು. ಮತ್ತು ಯಾವುದೇ ನಮ್ಮ ರೈತರಿಗೆ, ನಮ್ಮ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ಅಂತ ಹೇಳಬಾರ್ದು. ಹೇಳಿದರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಕ್ಕಂಥದ್ದು ಒಂದು ಸಹ ಸೂಚನೆ ಕೊಟ್ಟಿದ್ದೀವಿ. ಹಂಗಾಗಿ ನಾವು ಈಗ ಇದ್ರ ಕಡೆ ಗಮನ ಹರಿಸ್ತಾ ಇದ್ದೀವಿ. ಸರಿ, ಇನ್ನೊಂದು ರೈತರಿಗೆ ಈಗ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ತೊಗೊಂಡಿರ್ತಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ DCC ಬ್ಯಾಂಕ್ ಮೂಲಕ ಅವ್ನು ಮರುಪಾವತಿ ಮಾಡಿ ಅಂತೇಳಿ ಈಗ ಬರ್ತಾ ಇದೆ. ಒಂದು ವೇಳೆ ಆ ದಿನಾಂಕದ ಒಳಗಡೆ ಮರುಪಾವತಿ ಮಾಡಿದ್ರೆ 10% ಬಡ್ಡಿ ಹಾಕಬೇಕಾಗುತ್ತೆ. ಹೀಗಾಗಿ ಆ ಸಾಲದ ಮರುಪಾವತಿ ಅವಧಿ ವಿಸ್ತರಣೆ ಮಾಡಬೇಕು ಅನ್ನೋದು ಒಂದು ಬೇಡಿಕೆ ಇದೆ ಸರ್ ರೈತರಿಗೆ. ಅದನ್ನೇನಾದರೂ ಇತ್ತಂದರೆ ಬೇಕಾದ್ರೆ ನಾನು ಸಹ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದು ಮರುಪಾವತಿ ಮಾಡೋ ಅವಧಿ ವಿಸ್ತರಣೆ ಮಾಡೋಕ್ಕೆ ನೀವು ಒತ್ತಾಯ ಮಾಡ್ತಾರೆ ನಮ್ಮ ಸಾಲಗಾರರು.
ಅದನ್ನು ಸಹ ಚರ್ಚೆ ಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿ ಹತ್ರ ತಿಳಿಸ್ತೇನೆ ಅಂತಕ್ಕಂಥದ್ದು. ಈಗ ಬರ ಪರಿಸ್ಥಿತಿಯಲ್ಲಿ ಮಾಡಿದ್ರೆ ಸರ್ ನಿಮ್ಗೆ ವಾಸ್ತವ ಏನು ಅನಿಸ್ತು ಏನು? ಈಗ ಸ್ವಲ್ಪ ಮಳೆ ಬರೋದ್ರಿಂದ ನಾವಿನ್ನೂ ಬರ ಆಗೈತೆ ಅಂತ ಅನ್ನಕ್ಕಂಥದ್ದು ನಿರ್ಣಯ ಮಾಡಲಿಕ್ಕೆ ಆಗಲ್ಲ. ಅದು ಇನ್ನೂ ಒಂದು ಸ್ವಲ್ಪ ದಿವಸ ಇನ್ನೊಂದು ತಿಂಗಳು ಹೋಗ್ಬೇಕು. ಇನ್ನೊಂದು ತಿಂಗಳು ಹೋದ್ಮೇಲೆ ಅದ್ರ ವಾತಾವರಣ ಸ್ಥಿತಿ ತೆಗೆದುಕೊಂಡು ನೋಡ್ಕೋಬೇಕು. ಕೆಲವರು ಮೊದಲೇ ಬಿತ್ತಿರ್ತಕ್ಕಂಥ ಕೆಲವು ಕಡೆಗೆ ಸ್ವಲ್ಪ ಸ್ವಲ್ಪ ಉತ್ತಮದವು, ಇನ್ನುಳಿದವೆಲ್ಲವೂ ಸಹ ಕಡೆಗೆ ಬೆಳೆ ಹಾನಿ ಆಗಿದ್ದವು. ಅವೆಲ್ಲವನ್ನು ಪರಿಶೀಲನೆ ಮಾಡೋಕ್ಕೆ ಇನ್ನೂ ಸ್ವಲ್ಪ ಸಮಯಾವಕಾಶ ಬೇಕು. ಅವೆಲ್ಲ ಸಮಗ್ರ ಅಭಿವೃದ್ಧಿ ರಿಪೋರ್ಟ್ ತಗೊಂಡು ಆಮೇಲೆ ನಾವು ಅದಕ್ಕೆ ಒಂದು ಮುನ್ನೆಲೆ ಮಾಡ್ತೀವಿ. ಗೈಡ್ಲೈನ್ಸ್ ಪ್ರಕಾರ ಆಗಸ್ಟ್ ಮುಗಿಯೋವರೆಗೂ ಏನು ಬರುತ್ತೆ ಅದು ನೋಡ್ಕೊಂಡೇ ಮಾಡಬೇಕು. ಈ ಚೇಂಜ್ ಮಾಡ್ಬೇಕಂದ್ರೆ ತುಂಬ ವರ್ಷದಿಂದ ಕೇಳ್ತಾ ಇದ್ರು, ಗೈಡ್ಲೈನ್ಸ್ನ ಚೇಂಜ್ ಮಾಡಿ ಡ್ರಾಟ್ ಇದ್ರದ್ದು ನಿಯಮಾವಳಿ. ಈಗ ಅದು ಮೊದಲಿಂದನೇ ಅದು ಹಳೆಯ ಇರೋದ್ರಿಂದ ರೈತರ ಬೇಡಿಕೆ ಭಾಳ ದಿವಸದಿಂದ ಐತೆ. ಆ ಯೋಜನೆಯಿಂದ ಏನಿದೆ ಹಳೆಯ ಯೋಜನೆ ಇರೋದ್ರಿಂದ ಅದನ್ನು ಚೇಂಜ್ ಮಾಡ್ತಕ್ಕಂಥದ್ದನ್ನು ನಮ್ಮ ಕೇಂದ್ರ ಸರ್ಕಾರದವರು ರೈತರಿಗೋಸ್ಕರ ಬದಲಾವಣೆ ಮಾಡಿದ್ರೆ ಭಾರಿ ಒಳ್ಳೇದು ಅಂತಕ್ಕಂಥ ನಾನು ಮನವಿ ಮಾಡ್ತೇನೆ. ಸರ್, ಈಗ ಖಾತೆ ಹಂಚಿಕೆ ಸಂಬಂಧ ಈಗ CM ಅವರು ಸಹ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗ ದಲಿತ ಸಮುದಾಯದ 7 ಜನ ಸಚಿವರಿದ್ದಾರೆ, ಪರಿಶಿಷ್ಟ ಜಾತಿ ಸಮುದಾಯದ. ಅದರಲ್ಲಿ ಎಡಬಲ ಅನ್ನೋದಾದರೆ ಎಡಕ್ಕೆ ಇಬ್ಬರೇ ಇರೋದು. ಇದು ಬಲ ಸಮುದಾಯದವರಿಗೆ ಪ್ರಬಲ ಖಾತೆ ಇದೆ. ಈಗ DCM ಹುದ್ದೆ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಈ ರೀತಿ. ಹೀಗಾಗಿ ಎಡ ಸಮುದಾಯದವರಿಗೆ ಒಂದು ಪ್ರಬಲ ಖಾತೆ ಕೊಡಬೇಕು ಅನ್ನೋದು ಒಂದು ಬೇಡಿಕೆ ಇರುವಂಥದ್ದು. ಇವೆಲ್ಲವನ್ನು ಸಹ ನಮ್ಮ ಹೈಕಮಾಂಡು ಗಮನ ಹರಿಸ್ತಾ ಇತ್ತು. ಎಲ್ಲರಿಗೂ ಸಹ ಸಮಾನತೆಯನ್ನು ಇವತ್ತು ನೋಡಿರಿ, ಇಡೀ ದೇಶದಲ್ಲೇ ಇವತ್ತು ಒಬ್ಬ ಪೌರ ಕಾರ್ಮಿಕರ ಮಗನಿಗೆ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಯಾರಿಗೆ? ನಮ್ಮ ರಾಹುಲ್ ಗಾಂಧಿ ಯಾಕಂದ್ರೆ ಯುವಕರಿಗೆ ನಾವು ಆದ್ಯತೆ ಕೊಡ್ತಕ್ಕಂಥದ್ದನ್ನು ಇಟ್ಕೊಂಡು ಮಾಡಿದರು. ಹಂಗೆ ಯಾವ ಸಮುದಾಯದವರಿಗೆ ಏನು ಅನ್ಯಾಯ ಆಗೋ ರೀತಿಯಲ್ಲಿ ಎಲ್ಲ ಪ್ರಾಂತ್ಯಕ್ಕೂ ಒಳ್ಳೆಯದಾಗೋ ರೀತಿಯಲ್ಲಿ ಸಚಿವ ಸಂಪುಟದ ಏನೇ ಕೊಡ್ತಕ್ಕಂಥದ್ದು ಕೆಲಸವನ್ನು ನಮ್ಮ ಸುಪ್ರೀಂ ಮೇಲಿದ್ರು ಮುಖ್ಯಮಂತ್ರಿಗಳು ಅವರು ಒಳ್ಳೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ನಮಗೆಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಮ್ಮ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು, ಅವರ ಮಾರ್ಗದರ್ಶನ ಇರುತ್ತೆ ಅಂತ. ಅದು ಅಭಿಮಾನಿಗಳ ಒಂದು ಏನು ಕೇಳಿರ್ತಕ್ಕಂಥ ಸ್ವಾಗತಾರ್ಹ. ಅದು ನಮಗೆ ಏನೇ ಯೋಚನೆ ಬಿಟ್ಟರು ನಮ್ಮ ಮುಖ್ಯಮಂತ್ರಿಗಳು ಬಿಟ್ಟರು. ಈಗ BJP JDSನವರು ಬಿಡದಿ ಹೋರಾಟಕ್ಕೆ ಪಾದಯಾತ್ರೆ ಅಂದ್ಕೊಂಡಿದ್ದಾರೆ. ಇದೊಂಥರ ಗೌರ್ಮೆಂಟಿಗೆ ತೊಂದರೆ ಕೊಡೋ ಥರ ಉದ್ದೇಶ ಮಾಡ್ತಾರೆ. ನೀವೆಲ್ಲರೂ ಏನು ಸೇರ್ಕೊಂಡು ಏನು ಮಾಡಬೇಕು? ವಿರೋಧ ಪಕ್ಷದವರು ಮತ್ತು ಅವರು ಕೆಲಸ ಅವ್ರು ಮಾಡಲೇಬೇಕು, ಅದು ಮಾಡ್ತಾರೆ. ನಮ್ಮ ಸರ್ಕಾರ ಏನು ರೈತರಿಗೆ ಒಳ್ಳೇದಾಗಬೇಕು ಆ ಕಡೆ ಗಮನ ಹರಿಸಿ ನಿರ್ಣಯ ತಗೊಂತದೆ. ಬಿಡದಿ ಯೋಜನೆನ ರೈತರದ್ದು ಏನು ರೈತರದ್ದು ಎಲ್ಲ ಚರ್ಚೆ ಮಾಡಿ ಅದು ನಮ್ಮ ಮುಖ್ಯಮಂತ್ರಿಗಳು ದೊಡ್ಡವರು ಮಾಡ್ತಾರೆ. ಸರ್, ಈಗ ನಾಗೇಂದ್ರ ಅವರು ಏನು ಅದ್ರ ಬಗ್ಗೆ ಆರೋಪ ಇತ್ತು, ಆದರೆ ಅವರು ದೆಹಲಿಗೆ ಹೋಗಲು ಷರತ್ತಿತ್ತು ಸರ್. ಆ ಷರತ್ತು ಉಲ್ಲಂಘನೆ ಮಾಡಿ ದೆಹಲಿ ಅದು ಈಗಾಗಲೇ ನ್ಯಾಯಾಲಯದಿಂದ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನಾನು ಇನ್ನೊಂದೇನೆಂದರೆ, ನಾನು ಬಂದದ್ದು ನಿನ್ನೆ ಮಾಯಕೊಂಡ ಕ್ಷೇತ್ರ. ನಾನು ದಾವಣಗೆರೆ ಎಂಟ್ರಿ ಆಗಿದ್ದಿಲ್ಲ. ನಾನು ನಿನ್ನೆ ಬರ್ತಿದ್ದಂಗೆ ಮೊದಲನೇ ಪಾದಾರ್ಪಣೆ ಮಾಡಿದ್ದೆ. ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ದಿವಂಗತ ಶಾಮನೂರು ಶಿವಶಂಕರಪ್ಪನವ್ರ ಸಮಾಧಿಗೆ ಹೋಗಿಬಿಟ್ಟು ನಾನು ಅಲ್ಲಿ ಮೊದಲನೇ ನನ್ನ ದಾವಣಗೆರೆ ಎಂಟ್ರಿನೇ ಫಸ್ಟ್ ನಾನು ವಿಸಿಟ್ ನಮ್ಮ ಶಾಮನೂರು ಶಿವಶಂಕರಪ್ಪಾಜಿಯವರ ಒಂದು ಸಮಾಧಿಗೆ ಹೋಗಿ ಅವರ ಆಶೀರ್ವಾದ ಪಡೆದು ಆಗ ನಾನು ಊರೊಳಗೆ ಎಂಟ್ರಿ ಮಾಡಿದ್ದೆ. ಇದು ನಮಗೆ ಯಾಕಂದರೆ ನಮ್ಮ ಹಿರಿಯ ರಾಜಕಾರಣಿ ನಮಗೆ ಸಹ ಅನೇಕ ಸರಿ ನಾವು ಸ್ವಲ್ಪ ಸರಿದಾರಿಗೆ ಹೋಗೋಂಥ ತಿರ್ತಕ್ಕಂಥ ಕೆಲಸವನ್ನು ಶಿವಶಂಕರಪ್ಪಾಜಿಯವರು ಮಾಡಿದರು. ಆದರೆ ಅವ್ರಿಗೋಸ್ಕರ ನಾವು ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅಲ್ಲಿಂದ ನನ್ನ ಕಾರ್ಯವ್ಯಾಪ್ತಿಯನ್ನು ಒಳಗಡೆ ನಾನು ಎಂಟ್ರಿ ಆಗಿ ಜಿಲ್ಲೆಗೆ ಇಬ್ಬರು ಸಚಿವರು ಆಗ್ತಾರೆ, ಹಿರಿಯರು ಆಗ್ತಾರೆ. ಅವ್ರ ಮಾರ್ಗದರ್ಶನ ಮತ್ತು ಅವರು ಕೆಲವು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಗೊಂದಲ ಇದ್ದಾವೆ ಜಿಲ್ಲೆಯಲ್ಲಿ. ಇವನ್ನೆಲ್ಲ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾ ಪ್ಲಾನ್ ಮಾಡ್ತಾರೆ? ಈಗ ಅವರು 3 ಬಾರಿ ಸಚಿವರಾಗಿರ್ತಕ್ಕಂಥವ್ರು, 3ರಿಂದ 4 ಬಾರಿ ಸಚಿವರಾಗಿದ್ದಾರೆ. ಅವ್ರ ಅನುಭವ ಐತಿ. ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ ಅವರ ಅನುಭವನ ಜೊತೆಗೆ ನಾನು ಸಹ ಅವ್ರು ಏನು ಸೂಚನೆ ಕೊಡ್ತಾರೋ ಅದರಂತೆ ನಾವು ಅವ್ರ ಜೊತೆ ಕೈ ಜೋಡಿಸಿ ಈ ಜಿಲ್ಲೆಯ ಅಭಿವೃದ್ಧಿ ಮತ್ತು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಭಾಷಣದಾಗೂ ಒಂದು ಕಾರ್ಯಕರ್ತರ ಕಿವಿ ಮಾತು ಹೇಳಿದ್ರಿ, ಈಗ ಕೆಲವೊಂದು ಸಂದರ್ಭದಲ್ಲಿ ಇದ್ದೇ ಇರ್ತಾರಲ್ಲ, ಅವ್ರಿಗೆಲ್ಲರೂ ಒಂದು ಸ್ವಲ್ಪ ತಿಳುವಳಿಕೆ ಹೇಳ್ಬೇಕಲ್ಲ. ಈಗ ಒಂದು ಸ್ವಲ್ಪ ಏನಾರ ಚುಚ್ಚಿದ್ರೆ ತಾನೇ ಅದು ಗೊತ್ತಾಗೋದು ನೋವು ಎಲ್ಲಿ ಹಾಕತ್ತಂತ. ಅದು ನೋವು ಅನ್ನೋದು ಗೊತ್ತಾಗಲಿ ಅಂತಂದೇಳಿ ನಾವು ಕೆಲವರು, ಎಲ್ಲರೂ ಅಲ್ಲ, 90% ಎಲ್ಲರೂ ಪ್ರಾಮಾಣಿಕರು, 99% 1% ಕೆಡ್ತವು ಸಂಬಂಧಗಳು. ಅಂಥದ್ದು ಯಾವುದೇ ರೀತಿಯಾದಂಥ ಉಳಿ ಹಿಂಡ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಹೋಗಿ ಮತದಾರರ ಮನಸ್ಸು ಗೆದ್ದು ಅಲ್ಲಿ ನೀವು ನಿಮ್ಮತನವನ್ನು ಬೆಳೆಸ್ಕೊಂಡು ಅಲ್ಲಿ ನೀವು ಒಳ್ಳೆ ಸ್ಥಾನಮಾನ ಪಡ್ರಿ, ಉಳಿ ಹಿಂಡಿ ಸ್ಥಾನಮಾನ ಪಡಿಬೇಡ್ರಿ ಅಂತ ಇಡೀ ನಾವು ಮಲ್ಲಣ್ಣರು ನಾನು ರಾತ್ರಿ ಆಗಲು ಈ ಜಿಲ್ಲೆಯ ಅಭಿವೃದ್ಧಿಗೆ, ಸಮಗ್ರ ಅಭಿವೃದ್ಧಿಗೆ ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿ ನಾವು ಇಬ್ಬರು ಸೇರಿಬಿಟ್ಟು ಇನ್ನೂ ಹೆಚ್ಚಿನದಾಗಿ, ಯಾಕಂದರೆ ಅದು ಅನುಭವ ಜಾಸ್ತಿ ಆಯ್ತು ಮಲ್ಲಣ್ಣಗೆ. ಅದರ ಜೊತೆ ನಾನು ಅವ್ರ ಜೊತೆಗೆ ಅವ್ರು ಹೇಳಿದ್ದನ್ನು ಸೂಚನೆ ಕೊಟ್ಟರೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ.
ಅದು ಮೂಲ ನಾನು ಅದು ನೀನು ನನ್ನ ಜೀವಿತ ಅವಧಿವರೆಗೂ ಸಹ ನಾನು ಅವ್ರಿಗೆ ನ್ಯಾಯ ಕೊಡ್ಸೋಕೆ ಹೋರಾಟ ಮಾಡ್ತೇನೆ. ಈಗ ನನಗೆ ಅಧಿಕಾರ ಸಿಕ್ಕತ್ತೆ, ಈಗ ನಾನು ಸಹ ಅಧಿಕಾರ ನಾನೇ ಒಬ್ಬ ಮಂತ್ರಿ ಆಗಿರೋದ್ರಿಂದ ನನಗೆ ಗೊತ್ತಿದೆ ಪೌರ ಕಾರ್ಮಿಕರಿಗೆ ಎಲ್ಲೆಲ್ಲಿ ದೌರ್ಜನ್ಯ ನಡೀತಾವಂತ ಪಿನ್ ಟು ಪಿನ್ ಗೊತ್ತೈತಿ. ಆದರೆ ಕೆಲವು ಅಧಿಕಾರಿಗಳು ಕೆಲವು ರಾಜಕಾರಣಿಗೆ ಅವ್ರಿಗೆ ಬೆಂಬಲ ಕೊಡ್ತಾರೆ ಈ ರಾಜ್ಯದಲ್ಲಿ, ಅದನ್ನು ಬ್ರೇಕ್ ಆಗ್ತಾನೆ. ಯಾಕಂದರೆ ನ್ಯಾಯಯುತವಾಗಿದ್ದರೆ ಅವರು ಬೆಂಬಲ ಕೊಡಲಿ, ಅನ್ಯಾಯ ಮಾಡಿದ್ರೆ ಬೆಂಬಲ ಕೊಡಬಾರ್ದು. ಗುತ್ತಿಗೆ ಆಧಾರಿತ ಪೌರ ಕಾರ್ಮಿಕರಿಗೆ ಪೂರ್ತಿ ಸಂಬಳ ಸಿಗ್ತಾನೆ ಇಲ್ಲ. ಅದನ್ನೇ ನಾನು ಹೇಳೋದು, ಎಲ್ಲವನ್ನು ಸಮಗ್ರವಾಗಿ ನಾನು ಸಹ ಅದೇ ಕುಟುಂಬದಿಂದ ಬಂದಂದಾಗ ನನ್ನ ಪೌರ ಕಾರ್ಮಿಕರಿಗೆ ಏನು ಆಕತ್ತನ್ನು ನನಗೆ ಅರಿವು ಇಟ್ಕೊಂಡಾನೆ. ಅದನ್ನು ನ್ಯಾಯ ಕೊಡ್ಸೋಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಯಾವುದೇ ಕಾರಣಕ್ಕೆ ಬಿಡ್ದಂಗೆ ನಾನು ಅದಕ್ಕೆ ಹೋರಾಟ ಮಾಡಿ ನಾನು ನ್ಯಾಯ ಕೊಡಿಸ್ತಕ್ಕಂಥದ್ದು. ಅವ್ರ ನೆಮ್ಮದಿಯಿಂದ ಅವ್ರ ಸಂಬಳ ತಗೊಂಡು ಮನೆಗೆ ಹೋಗ್ಬೇಕು, ಇನ್ನೊಬ್ರ ಕೈ ಸಂಬಳ ಕೊಡಬಾರ್ದು, ಇನ್ನೊಬ್ರು ಬಂದು ಬ್ಯಾಂಕ್ ಮುಂದೆ ಬಂದು ಬ್ಯಾಂಕ್ ಹತ್ರ ಬಂದು ದುಡ್ಡು ವಸೂಲಿ ಮಾಡಬಾರ್ದು. ಅದ್ರ ಕಡೆಗೆ ನಾನು ಗಮನ ಕೊಡ್ತೇನೆ. ಆದರೆ ಅದಕ್ಕೆ ಯಾರು ನಾನು ಹೇಳ್ತಾನೆ, ವಿನಂತಿ ಮಾಡ್ತೇನೆ, ನಮ್ಮ ಯಾವುದೇ ರಾಜಕಾರಣಿ ಅಧಿಕಾರಿಗಳು ಅಂಥವ್ರಿಗೆ ಬೆಂಬಲ ಕೊಡಬಾರ್ದು ಅಂತ ವಿನಂತಿ ಮಾಡ್ತಾನೆ ನಿಮ್ಮ ಕೈ ಮುಗಿದು.